ಎಲ್ಲರಿಗೂ ನಮಸ್ಕಾರ. ಈ ದಿವಸ ಕ್ಯಾಸಿನಕೆರೆ ಗ್ರಾಮದಲ್ಲಿ ನಿವೇಶನ ರೈತರಿಗೆ ಹಕ್ಕುಪತ್ರ ನೀಡುವ ಬಗ್ಗೆ ನಿರಂತರ ಧರಣಿ ಸತ್ಯಾಗ್ರಹ ನಡೆಸ್ತಾರೆ. ಈಶ್ವರಪ್ಪನವರೇ, ಆಮೇಲೆ ಮುಖಂಡರೇ, ಗ್ರಾಮಸ್ಥರೇ ಮತ್ತು ಅಧಿಕಾರಿಗಳೇ, ಈಗ ನಾನು ಒಂದು ತಿಂಗಳ ಹಿಂದೆ ದೇವಸ್ಥಾನಕ್ಕೆ ಬಂದಿದ್ದೆ. ಇದೇ ವಿಷಯದ ಬಗ್ಗೆ ಮಾತಾಡೋದಕ್ಕೆ ದೇವಸ್ಥಾನದ ಹತ್ರ, ವೀರಭದ್ರೇಶ್ವರ ದೇವಸ್ಥಾನದ ಹತ್ರ ಬಂದು ನಾನು ಅವತ್ತು ನಿಮಗೆ ವಿವರವಾಗಿ ನಾನು ತಿಳಿಸಿದ್ದೆ. ಏನೇನು ಕಾನೂನಲ್ಲಿದೆ, ನಮ್ಮ ರಾಜೀವ್ ಗಾಂಧಿ ವಸತಿ ನಿಗಮದ್ದು ಕಾನೂನು ಏನಿದೆ ಅಂತೇಳಿ ಆವಾಗಲೇ ತಿಳಿಸಿದ್ದೆ. ಇನ್ನೂ ಒಂದು ಸಲ ಅದರ ಬಗ್ಗೆ ಸಂಕ್ಷಿಪ್ತವಾಗಿ ನಾನು ತಿಳಿಸ್ತಾ ಇದ್ದೆ. ಯಾವುದೇ ಒಂದು ಹಕ್ಕುಪತ್ರ ಕೊಡಬೇಕಾದ್ರೆ ಆ ಗ್ರಾಮದಲ್ಲಿ ನಿವೇಶನ ರಹಿತರು ಇರಬೇಕು. ನಿವೇಶನ ರಹಿತರು ಇದ್ದಲ್ಲಿ ಸರ್ಕಾರದ ಯಾವುದಾದರೂ ಭೂಮಿ ಅಂದರೆ ಸರ್ಕಾರಕ್ಕೆ ಸೇರ್ಪಟ್ಟಂಥ ಗೋಮಾಳ ಇರ್ಬೋದು, ತಪ್ಪರೆ ಬೇರೆ ಸರ್ಕಾರಿ ಜಾಗ ಇದ್ದರೆ ಅದನ್ನು ನಿವೇಶನ ರೈತರಿಗೆ ಏನು ಮಾಡಬೇಕು ಅಂತಂದರೆ ಗ್ರಾಮ ಪಂಚಾಯಿತಿಯಿಂದ ಒಂದು ಪ್ರಪೋಸಲ್ ಬರುತ್ತೆ. ಇಷ್ಟು ಜನ ನಿವೇಶನ ರೈತರಿದ್ದರೆ ನಮಗೆ ಜಮೀನನ್ನ ಮಂಜೂರು ಮಾಡಿ ಅಂತ ಹೇಳಿ ತಿಳಿಸ್ತಾರೆ. ಅವರು ಪ್ರೊಸೀಡಿಂಗ್ಸ್ ಮಾಡಿ ಗ್ರಾಮ ಪಂಚಾಯಿತಿಯಿಂದ ತಾಲೂಕ್ ಪಂಚಾಯಿತಿ ಕಳಿಸ್ತಾರೆ. ತಾಲೂಕ್ ಪಂಚಾಯಿತಿಯಿಂದ ನಾವು ತಹಸೀಲ್ದಾರಿಗೆ ಕೊಡ್ತೀವಿ. ತಹಸೀಲ್ದಾರ್ ಅದಕ್ಕೆ ಸಂಬಂಧಿಸಿದ ದಾಖಲೆ, ಯಾಕೆ ಅಂತಂದರೆ ಭೂಮಿಯ ಎಲ್ಲ ಭೂಮಿನೂ ರೆವಿನ್ಯೂ ಇಲಾಖೆಗೆ ಸಂಬಂಧಿಸಿರುತ್ತೆ. ಯಾವುದೇ ಒಂದು ಅಡಿ ಜಾಗ ಇದೆಯಲ್ಲ, ನಾವೀಗ ಮನೆ ಕಟ್ಕೊಂಡಿದ್ದೀವಲ್ಲ ಗ್ರಾಮ ಕಂಡಲ್ಲಿ, ಆ ಜಾಗನೂ ರೆವಿನ್ಯೂ ಇಲಾಖೆಯಲ್ಲಿರುತ್ತೆ. ನಮಗೆ ಮಾತ್ರ ತಾತ್ಕಾಲಿಕವಾಗಿ ನಮಗೆ ವರ್ಗಾವಣೆ ಆಗಿರುತ್ತೆ, ಬಿಟ್ಬಿಟ್ಟು ಬೇರೆ ಇಲ್ಲ. ತಹಸೀಲ್ದಾರಿಂದ ಎಸಿಗೆ ಹೋಗುತ್ತೆ. ಎಸಿಯಿಂದ DC ಅವರು ಇವರಿಗೆ ನಿವೇಶನದ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ಒಂದು ನಿವೇಶನ, ಒಂದು ಆಶಯಕ್ಕೆ ನಿವೇಶನ ಕಾದಿರಿಸಲಾಗಿದೆ ಅಂತೇಳಿ ಒಂದು ಆದೇಶ ಹೊರಡ್ತಾರೆ. ಆ ಆದೇಶ ನಿಮ್ಮ ಇದಕ್ಕೆ ಸಿಕ್ಕಿರೋದು ಸೂರ್ಮಟ್ಟಿ ಸಿಕ್ಕಿರೋದು 2015 ಸಿಕ್ಕಿದೆ, 18 ಸಿಕ್ಕಿದೆ. 18 ಒಂದು DC ಅವರ ಒಂದು ಆದೇಶದ ಮೇಲೆ ನಮ್ಮ ಗ್ರಾಮ ಪಂಚಾಯಿತಿಗೆ ಅದು ಹ್ಯಾಂಡ್ ಓವರ್ ಆಗುತ್ತೆ. ಹ್ಯಾಂಡ್ ಓವರ್ ಆದಾಗ ಅವಾಗ ಪ್ರೋಸೆಸ್ ಇಲ್ಲಿ ನಮ್ಮಲ್ಲಿ ಶುರು ಮಾಡಬೇಕಾಯಿತು. 2018 ಫಸ್ಟ್ ಏನು ಮಾಡಬೇಕು ಅಂತಂದರೆ ಆ ಜಾಗನ ನಮಗೆ ಏನು 3 ಎಕರೆ ವಹಿಸಿದಾರಲ್ಲ ಅದನ್ನು ಫಸ್ಟು ಮಾರ್ಕ್ಔಟ್ ಮಾಡಿಬಿಟ್ಟು ಅದರಲ್ಲಿ ನಮ್ಮ PRD ಇಂಜಿನಿಯರ್ ಕಡೆಯಿಂದ ಸೈಟ್ ಫಾರ್ಮೇಷನ್ ಮಾಡೋದಕ್ಕೆ ಒಂದು ಅಂದಾಜು ಪಟ್ಟಿ ಮತ್ತು ಪ್ಲ್ಯಾನನ್ನು ರೆಡಿ ಮಾಡಬೇಕಾಗತ್ತೆ. ಆವಾಗ ಪ್ಲ್ಯಾನ್ ಯಾಕೆ ರೆಡಿ ಮಾಡಬೇಕು ಅಂತಂದರೆ ನಮ್ಮ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಒಬ್ಬರಿಗೆ ಎಷ್ಟು ಸೈಟ್ ಕೊಡಬೇಕು, ರೋಡ್ ಎಷ್ಟು ಬಿಡಬೇಕು, ಆಮೇಲೆ ಜಾಸ್ತಿ ಸೈಟ್ ಇದ್ದರೆ ಮೂಲಭೂತ ಸೌಕರ್ಯಗಳಿಗೆ ಅಂಗನವಾಡಿ ಕಟ್ಟಕ್ಕಾಗಿರ್ಬೋದು, ವಾಟರ್ ಟ್ಯಾಂಕಿಂಗ್ ಆಗಿರ್ಬೋದು, ಯಾವುದಕ್ಕೆ ಎಷ್ಟು ಬಿಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿಕೊಡ್ತಾರೆ. ಆ ಪ್ಲ್ಯಾನಲ್ಲಿ ಗೊತ್ತಾಗುತ್ತೆ ಎಷ್ಟು ಈ ಜಾಗದಲ್ಲಿ 3 ಎಕರೆಗೆ ಸೈಟ್ ಆಗುತ್ತೆ ಅಂತೇಳಿ. ಆ ಒಂದು ನಮ್ಮ ಏನು ರಾಜೀವ್ ಗಾಂಧಿಯವರ ಒಂದು ನಿರ್ದೇಶನ ಏನಿದೆ ಅಂತಂದರೆ ಒಬ್ಬರಿಗೆ ಮಿನಿಮಮ್ 30-40 ಕೊಡಬೇಕು ಅಂತೇಳಿ ಸೈಟ್. ಏಕೆ ನಾವು ಗ್ರಾಮೀಣ ಪ್ರದೇಶದಲ್ಲಿ ವಾಸ ಇರ್ತಕ್ಕಂಥವ್ರು, ಸಿಟಿಯಲ್ಲಾದರೆ 20-30 ಕೊಡೋ ಪ್ರಾವಿಷನ್ ಇದೆ. ನಮ್ಮ ನಗರ ಗ್ರಾಮೀಣ ಪ್ರದೇಶ ಅಂತ ಒಬ್ಬರು ದನಗಳು ಕಟ್ಕೊಂಡಿರ್ತಾರೆ, ಹಸುಗಳು ಇರ್ತದೆ, ಆಮೇಲೆ ಎತ್ತುಗಳಿರುತ್ತೆ, ಕುರಿಗಳು ಇರ್ತದೆ. ಅದಕ್ಕೆ ಏನು ಮಾಡ್ತಾರೆ ಅಂತಂದರೆ ಹಿಂದೆ ಮುಂದೆ ಜಾಗ ಇರಲಿ ಅಂತೇಳಿ 30-40 ಕೊಡ್ಬೋದು. ಅದಕ್ಕಿಂತ ಕಡಿಮೆ ಅಂದರೆ 30-30 ಕೊಡೋದು, ಅದಕ್ಕಿಂತ ಕಡಿಮೆ ಕೊಡೋದಕ್ಕೆ ಸಾಧ್ಯ ಇಲ್ಲ, ಬರೋದಿಲ್ಲ ಗ್ರಾಮೀಣ ಪ್ರದೇಶದಲ್ಲಿ. ಆ ಇಂಜಿನಿಯರು ಇಷ್ಟು ಸೈಟ್ ಆಗ್ತವೆ ಅಂತ ಕೊಡ್ತಾರೆ. ಅವಾಗ ಗ್ರಾಮ ಪಂಚಾಯತಿಯವರು ಏನು ಮಾಡಬೇಕು ಅಂತಂದರೆ ಅವಾಗ ಗ್ರಾಮ ಸಭೆ ಕರೆದ್ಬಿಟ್ಟು ಪಟ್ಟಿ ಮಾಡ್ಬೇಕಾಗುತ್ತೆ. ಪಟ್ಟಿ ಮಾಡಬೇಕು. ಅದರಲ್ಲಿ SC STಗಿಷ್ಟು, ಜನರಲಿಗಿಷ್ಟು, ಅಂಗವಿಕಲರಿಗಿಷ್ಟು, ಪ್ರತಿಯೊಂದು ಕೆಟಗರಿಗೂ ಅದರಲ್ಲಿ ಇಷ್ಟಿಷ್ಟೇ ಸೈಟ್ ಕೊಡಬೇಕು ಅಂತೇಳಿ. ಆ ಥರ ಒಂದು ನೀವು ಅವಾಗ ಗ್ರಾಮ ಪಂಚಾಯತಿ 2018 ಇದೊಂದು ಮಾಡಿ ಕಳಿಸಿದ್ರೆ ಈ ಪರಿಸ್ಥಿತಿ ಯಾರಿಗೂ ಬರ್ತಾ ಇರಲಿಲ್ಲ. ಈಗ ನೀವು ಸ್ಟ್ರೈಕ್ ಕುತ್ಕೊಳ್ಳೋದು, 18 ವರ್ಷದಿಂದ ನೀವು ಮನೆ ಕಟ್ಕೊಂಡಿದ್ದೀರಾ, ನಿಮ್ಗೆ ಯಾವುದೇ ರೀತಿಯ ಸೌಲಭ್ಯ ಸಿಗದೆ ಹೋದ್ದು ಆಗ್ತಾ ಇರಲಿಲ್ಲ. 2018 ಪಟ್ಟಿ ಮಾಡಿ ಕಳಿಸಿದ ಮೇಲೆ ರಾಜೀವ್ ಗಾಂಧಿ ನಿಗಮದಲ್ಲಿ ಏನು ಮಾಡ್ತಾರೆ, ಹಕ್ಕುಪತ್ರ ಇಶ್ಯೂ ಮಾಡ್ತಾರೆ. ಸೈಟ್ ಫಾರ್ಮೇಷನ್ಗೆ ಒಂದು ಸೈಟ್ ಮಾಡೋದಕ್ಕೆ 3,000 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ಅದರಂತೆ 3,000 ರೂಪಾಯಿ ಎಷ್ಟು ಸೈಟ್ ಅಷ್ಟು ದುಡ್ಡು ಕೊಡ್ತಾಯಿದ್ರು. ಅಲ್ಲಿ ರೋಡ್ ಆಗ್ತಾಯಿತ್ತು, ಮಣ್ಣಿನ ರೋಡ್, ಮತ್ತು ಸಿಮೆಂಟ್ ರೋಡ್ ಅಲ್ಲ, ಮತ್ತು ಕನ್ನಡರು ಒಂದು ಇದ್ದಿದ್ದ ಸೈಟ್ ನಂಬರ್ ಹಾಕೋದಕ್ಕೆ 3,000 ರೂಪಾಯಿ ಇದೆ. ಈಗ ಏನು ಆ ಪಟ್ಟಿ ಕಳಿಸಿದಾಗ ಆ ಪಟ್ಟಿ ನಮಗೆ ಕಳಿಸ್ಬೇಕು ತಾಲೂಕ್ ಪಂಚಾಯತಿಗೆ. ನಾವು ತಾಲೂಕ್ ಪಂಚಾಯತಿಯಿಂದ ಮತ್ತು ಜಿಲ್ಲಾ ಪಂಚಾಯತಿಗೆ ಕಳಿಸ್ತೀವಿ. ಜಿಲ್ಲಾ ಪಂಚಾಯತಿನ DC ಅವ್ರಿಗೆ ಹೋಗುತ್ತೆ. DC ಅವ್ರಿಂದ ಸೀದಾ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಇರುತ್ತೆ, ಅಲ್ಲಿ ಅವ್ರ ಒಪ್ಪತ್ತದ ಸೀದಾ DC ಅವರಿಗೆ ಇಶ್ಯೂ ಮಾಡ್ತಾರೆ.
ಇಶ್ಯೂ ಮಾಡ್ತಾರೆ. ಅನಂತರ DCR ಏನ್ ಮಾಡ್ತಾರೆ ಅಂತಂದ್ರೆ ತಹಸೀಲ್ದಾರಿಗೆ ಹಕ್ಕುಪತ್ರ ಸೈನಿಂಗ್ ಅಥಾರಿಟಿ ಇರೋದು ತಹಸೀಲ್ದಾರ್ ಬಿಟ್ರೆ ಯಾರಿಗೂ ಇಲ್ಲ. ರಾಜೀವ್ ಗಾಂಧಿ ಗೈಡ್ಲೈನ್ ಪ್ರಕಾರ ಹಕ್ಕುಪತ್ರಕ್ಕೆ ಸೈನಿಂಗ್ ಅಥಾರಿಟಿ ಇರೋದು ತಹಸೀಲ್ದಾರಿಗೆ ಕಳಿಸ್ತಾರೆ. ನಾವು ನಮ್ಮ ಗ್ರಾಮ ಪಂಚಾಯತ್ ಏನು ಪಟ್ಟಿ ಮಾಡಿರ್ತಾರೋ ಅದನ್ನ ವೆರಿಫೈ ಮಾಡ್ತಾರೆ, ಸೈನ್ ಹಾಕಿ ಹಕ್ಕುಪತ್ರನ ಇಶ್ಯೂ ಮಾಡ್ತಾರೆ. ಇದು ನಮ್ಮ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನಲ್ಲಿ ಆ ಗೈಡ್ಲೈನ್ ಪ್ರಕಾರ ಮಾಡಬೇಕಾದ್ರೆ ಇಷ್ಟು ಕೆಲಸ ಮಾಡಬೇಕು. 2018ರಲ್ಲಿ ಮಾಡದೆ ಹೋಗೋದಕ್ಕೆ ಏನು ಮಾಡಿದ್ರು, ಜನಗಳು ಯಾರ್ಯಾಗಿಂದ ಬೇಸತ್ತಿರ್ತಾರೆ, ಜಾಗ ಇಲ್ಲಪ್ಪ ಅಂತ ಖಾಲಿ ಇತ್ತು ಇದೆಲ್ಲೋ ಕುತ್ಕೊಂಡ್ಬಿಟ್ಟಿದ್ದಾರೆ. ನನ್ನ ತಿಳಿದ ಮಟ್ಟಿಗೆ 62 ಪರ್ಮನೆಂಟ್ ಸ್ಟ್ರಕ್ಚರ್ ಇಶ್ಯೂರ್ ಅಂದರೆ ಗೋಡೆ ಕಟ್ಕಟ್ನಾರೆ ಹಂಚಾಕ 62 ಮನೆ ಇದ್ದಾವೆ. ಆಮೇಲೆ ಸಣ್ಣ ಗುಡಿಸ್ಲು ಹಾಕೊಂಡು ಬಿಟ್ಟವೆ, ಎಲ್ಲ ಸೇರಿ 92 ಇದೆ. ಈಗ ಯಾವುದೇ ಒಂದು ನಾವು ಮಾಡಬೇಕು ಅಂತಂದರೆ ಮತ್ತೆ ನಾವು ಸ್ಕೆಚ್ ಮಾಡಲೇಬೇಕು, ಸೈಟ್ ಫಾರ್ಮೇಷನ್ ಮಾಡಲೇಬೇಕು, ಗ್ರಾಮ ಸಭೆಯಲ್ಲಿ ಫಲಾನುಭವಿಗಳನ್ನ ಆಯ್ಕೆ ಮಾಡಲೇಬೇಕು, ಅವರಿಗೆ ಹಕ್ಕುಪತ್ರ ಕೊಡಬೇಕು. ಯಾವುದೇ ರೀತಿಯಲ್ಲೂ ಕಟ್ಟಿರೋ ಮನೆಗಳಿಗೆ ಯಾರೂ ಹಕ್ಕುಪತ್ರ ಕೊಡೋದಿಲ್ಲ. ಇದು ನಮಗೆ ಬಂದಿರೋದು. ಈಗ ಗ್ರಾಮ ಪಂಚಾಯತರು ಅವ ಬಡಿ ಇತ್ತು, ಈಗಿದೆ ನೀವು ಮಾಡಬೇಕಾದ್ರೆ ಇಷ್ಟು ಮಾಡಬೇಕಾದ್ರೆ ಫಸ್ಟ್ ಫಲಾನುಭವಿ ಪಟ್ಟಿಗಳನ್ನ ಮಾಡಬೇಕು. ಅದು ಆದರೆ ಏನಾಗುತ್ತೆ, ಪಟ್ಟಿನ ಎಲ್ಲರೂ ಮಾಡಬೇಕು. ಬರೀ ಅಧಿಕಾರಿಗಳು ಒಬ್ರು PDO ಒಬ್ರಲ್ಲ, ಗ್ರಾಮದ ಎಲ್ಲ ಜನಗಳು ಸೇರ್ಕೊಂಡ್ಬಿಟ್ಟು ಸದಸ್ಯರುಗಳು, ಗ್ರಾಮದ ಮುಖಂಡರು ಎಲ್ಲರೂ ಒಟ್ಟು ಯಾರೇ ನಿವೇಶನ ಇಲ್ಲ ಅಂತ ಅರ್ಜಿ ಹಾಕಿರ್ತಾರೆ ಎಲ್ಲರೂ ಬರಬೇಕು. ಎಲ್ಲರೂ ಸೇರ್ಕೊಂಡು ಎಲ್ಲ ಜನಾಂಗದ ಸೇರ್ಕೊಂಡು ನೀವು ಪಟ್ಟಿನ ಮಾಡಬೇಕು. ಪಟ್ಟಿ ಮಾಡಿದ್ರೆ ಏನು ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಕಾನೂನು ಪ್ರಕಾರ. ಈಗ 2018ರಿಂದ ಸುಮ್ಮನೆ ಕಟ್ಕೊಂತ ಬಂದ್ರು. ಆಗಿನ ಕಾಲದಲ್ಲಿ ಯಾರು ಕಟ್ಟಬೇಡ ಅಂತಂದು ಹೇಳಲಿಲ್ಲ, ಹಕ್ಕುಪತ್ರ ಕೊಡಿಸ್ತೀವಿ ಅಂತಂದು ಯಾರು ಸರಿಯಾಗಿ ಮೂವ್ ಮಾಡಿಲ್ಲ. ಇಷ್ಟು ಅದೆಲ್ಲ ಅದಕ್ಕೆ ಇಷ್ಟು ಸಮಸ್ಯೆ ಆಗಿ ಇದೇ ಕಾರಣ. ಇಟ್ಬಿಟ್ರೆ ನೀವು 150 ಜನದ ಮಾಡ್ರಿ, 300 ಜನರ ಮಾಡಲಿ ಈಶ್ವರಪ್ಪನ ಪಟ್ಟಿನ ಫಸ್ಟ್ ಪಟ್ಟಿ ಆಗಬೇಕು. ಎಲಿಜಿಬಲ್ ಇದ್ದಾರೋ ಇಲ್ಲ ಪಟ್ಟಿ ಆಗಬೇಕು. ಆಮೇಲೆ ಒಂದ್ಸತಿ ಸರ್ವೆ ಮಾಡ್ತಾರೆ ನಮ್ಮ PDO ಅವರು, ಯಾರು ಎಲಿಜಿಬಲ್ ಇದ್ದಾರೋ ಅವ್ರನ್ನ ಒಂದು ಫೈಲ್ ಪಟ್ಟಿ ಮಾಡ್ತಾರೆ. ಮತ್ತೆ ಅವಾಗ ಗ್ರಾಮ ಸಭೆ ಕರೆದು ಯಾರ್ಯಾರಿಗೆ ಎಷ್ಟು ಕೊಡಬೇಕು ಅಂತೇಳಿ ತೀರ್ಮಾನ ತಗೊಬೇಕು. ತೀರ್ಮಾನ ತಗೊಂಡು ಮತ್ತೆ ಅದು ಜಾಗನೂ ಅಷ್ಟೇ. ಈಗ ನಾವು ಈಗ ಇಲ್ಲೊಂದು ಮನೆ ಕಟ್ತಾರೆ, ಅಲ್ಲೊಂದು ಮನೆ ಕಟ್ತಾರೆ, ಇಲ್ಲೊಂದು ಮನೆ ಕಟ್ತಾರೆ. ರೋಡ್ ಏನು ಮಾಡಬೇಕು, ಲೇಔಟ್ ಆಗಬೇಕು. ಲೇಔಟ್ ಆಗಿ ಆದರೆ ಮಾತ್ರ ಇದು ಬಗೆಯಿರುತ್ತೆ ಹೊತ್ತು ಅದೊಂದು ಯಾಕೆಂದ್ರೆ ಅಕಸ್ಮಾತ್ ಮತ್ತೆ ಯಾರೋ ಮನೆ ಬಂತು ಅಂತ ತಿಳ್ಕೊಂಡ್ರೆ ಅವನಿಗೆ ಗ್ಯಾರಂಟಿ ಕೊಡಬೇಕು. ಈ ಮನೆ ತಕ್ಕೊಳ್ಳಪ್ಪ, ನೀನು ಬೇರೆ ಕಡೆ ಸೈಟ್ ಕೊಡ್ತೀನಿ ಅಂತೇಳಿ ಆ ಗ್ರಾಮ ಸಭೆ ತೀರ್ಮಾನ ಆಗಬೇಕು. ಈಗ ನಾನು ಇವತ್ತಿರ್ತೀನಿ, PDO ಇರ್ತಾರೆ ಹೋಗ್ತಾರೆ, ಅವಾಗ ಆ PDO ಹೇಳಿದ್ದ ಆ PDO ಹೇಳಿದ್ದಲ್ಲ, ಗ್ರಾಮ ಸಭೆನೇ ತೀರ್ಮಾನ ತಗೊಬೇಕು. ನೀನು ನಮ್ಮ ರೋಡ್ ಬಗ್ಗೆ ಬರ್ತಾ ಇದೆಯಪ್ಪ, ಮನೆ ತೆಗಿ, ನೀನು ಬೇರೆ ಕಡೆ ಕೊಡ್ತೀವಿ. ಪಟ್ಟಿ ಆಗದರೆ ಯಾವುದೇ ಕಾರಣಕ್ಕೂ ಏನು ಬಗೆಹರಿಯಿಲ್ಲ. ಅವತ್ತು ಬಂದವನು ಇದೇ ಮಾತಾಡಿದ್ದೆ, ದೇವಸ್ಥಾನ ಹತ್ರ ವೀರಭದ್ರೇಶ್ವರ ದೇವಸ್ಥಾನ ಹತ್ರ ಬಂದವನು ಇದೇ ಮಾತ್ರ ನಾವು ಮಾತಾಡಿದ್ದೆ. ಆಮೇಲೆ ಹೇಗಿದೆ ಅಂತಂದ್ರೆ ಆ ಪಟ್ಟಿ ಗ್ರಾಮ ಸಭೆ ಕರೆದಾರೆ, PDO ಕರೆದಾರೆ. ಅವತ್ತು ಯಾರು ಒಮ್ಮತ ಅವ್ರಿಗೆ ಕೊಟ್ಟಿಲ್ಲ, ಪಟ್ಟಿನ ಫೈನಲೈಸ್ ಮಾಡಿಲ್ಲ. ಗಲಾಟೆ ಆಯ್ತು ಅವತ್ತು. ಈಗ ನಾವು 3 ಎಕರೆ ಅಂದ್ರೆ ನಾನು ತಿಳಿದ ಮಟ್ಟಿಗೆ 30 ಕೊಟ್ಟಿರುವೆ. 30, 90, 60 ಅಲ್ಲ 30 ಏನಿದ್ದಾರೆ ಅಷ್ಟು ಪಟ್ಟಿ ಮಾಡೋದು ಹೇಳಿದೆ. ಎಲ್ಲಂದ್ರೆ ಅಲ್ಲಿ ಆ 3 ಎಕರೆಯಲ್ಲಿ ಯಾಕೆ ಅಂತಂದ್ರೆ ಒಂದು ಸೈಟ್ ಫಾರ್ಮೇಷನ್ ಏನೋ ಮಳೆ ಬಂತು, ಚರಂಡಿಯಿಂದ ಮನೆ ಬಾಗಿಲು ನೀರು ಇನ್ನೊಬ್ರು ಮನೆಗೆ ಹೋಗ್ತದೆ. ಆಮೇಲೆ ಓಡಾಡೋ ಆಮೇಲೆ ಲೈಟ್ ಹಾಕಿ ಅಂತ ಹೇಳ್ತಿಲ್ಲ, ಕಂಬಗಳು ಹಾಕಿ ಅದು ಕಂಬ ನೇರವಾಗಿ ಹಾಕ್ಬೇಕು. ಹಿಂಗೆಲ್ಲ ಇರೋದು ನಾವು ಸೈಟ್ ಫಾರ್ಮೇಷನ್ ಫಸ್ಟ್ ಪ್ರಿಫರೆನ್ಸ್ ಕೊಡೋದು, ಸೈಟ್ ಫಾರ್ಮೇಷನ್ಗೆ ಕೊಡೋದು. ಯಾಕೆ ಅಂತಂದ್ರೆ ಸೈಟ್ ಫಾರ್ಮೇಷನ್ ಆದಾಗ ಏನಾಗುತ್ತೆ, ನಮಗೆ ಪಕ್ಕ ಇಷ್ಟು ಸೈಟ್ ಅಂತ ಗೊತ್ತಾಗ್ತದೆ. ಅದರಲ್ಲಿ ನಾವು ರೋಸ್ಟಲ್ಲಿ ಎಷ್ಟು ಚೆನ್ನಾಗಿ ಇವ್ರಿಗೆಲ್ಲ ಗೊತ್ತಾಗ್ತದೆ. ಅವಾಗ ನೀವು ಫಲಾನುಭವಿಗಳನ್ನ ನೀವು ಆಯ್ಕೆ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಇಲ್ಲ ಯಾವುದೇ ರೀತಿಯಾದ ಆಗಿಲ್ಲ. ನಾವು ಹೇಳೋದೇನು ಅಂತಂದ್ರೆ, ಈಗ ಏನು ಈಗ ಈ ಅರ್ಜಿ ಕೊಟ್ಟಿದ್ದಾರಲ್ಲ, ಎಲ್ಲ ಅರ್ಜಿಗಳು ಮತ್ತೊಮ್ಮೆ ಪರಿಶೀಲನೆ ಮಾಡಿ.
ಈಗ ನೀವು ಯಾರ್ಯಾರು ಟಾಪ್ನ ಮಾಡಿಸ್ಬಿಟ್ರೆ ಎಲ್ಲರಿಗೂ ಟಾಪ್ನ ಮಾಡಿಸ್ಬಿಟ್ರೆ ಎಲ್ಲರಿಗೂ ಟಾಪ್ನ ಮಾಡಿಸಿ ಬಿಡುವಷ್ಟು ಕೊಟ್ಬಿಟ್ಟು ನೀವು ಒಂದು ವಾರ ಟೈಮ್ ತೊಗೊಳ್ರಿ 10 ದಿವಸ ವೆರಿಫೈ ಮಾಡ್ಬಿಟ್ಟು ಒಂದು ಪಕ್ಕ ಲಿಸ್ಟ್ ಕೊಡ್ರಿ. ಅಲ್ಲಿ ಯಾರೋ ಒಬ್ಬರು ಸಣ್ಣ ಗುಡಿಸ್ದಾಕೊಂಡ್ರೆ ಇಲ್ಲಿ ಮನೆ ಇದೆ ಸೈಕಲ್ ಅಂತ ಆ ಮೊಬೈಲ್ ನಾನು ನಿಲ್ಸಣ್ಣಪ್ಪ ಈಗ ಐತನ್ರಿ ಮಾತಾಡ್ಬೇಕ್ರಿ ಕೋಟಿ ಗಂಟೆಗೆ ಅವರನ್ರಿ ನಿಜವಾದಂತ ಫಲಾನುಭವಿಗಳದ್ದು ಒಂದು ಪಟ್ಟಿ ಆಗ್ಬೇಕು. ಆ ನಂತರದಲ್ಲಿ ಮಕ್ಕಳಿಲ್ಲ ಅಂದರು ಮನೆ ಇದ್ದರು ಅಂತಂದವ್ರದ್ದು ಶರ ಬರೀರಿ ಕೆಳಗಡೆ ಅಂತ ಹೇಳಿದ್ದದನ್ನ ಗ್ರಾಮ ಸಭೆಯಲ್ಲಿ ಎಲ್ಲ ಕಾನೂನಿದೆ, ಎಲ್ಲರೂ ಕಾನೂನು ತಿಳ್ಕೊಂಡಾರೆ. ನಾವೇನಾರ ಹೆಚ್ಚು ಕಡಿಮೆ ಏನಾರ ಮಾಡಕ್ ಹೋಯ್ತು ಅಂತ ಇನ್ನೊಬ್ಬ ಅರ್ಜಿ ಹಾಕ್ಬಿಟ್ಟು ಸ್ಟೇ ಮಾಡೋದು ಇವೆಲ್ಲ ಮಾಡ್ತಾರೆ. ನಾನು ಹೇಳ್ತಿರೋದು ಗ್ರಾಮ ಸಭೆ ಇಸ್ ಎ ಫೈನಲ್. ಗ್ರಾಮ ಸಭೆಯಲ್ಲಿ ಏನ್ ತೀರ್ಮಾನ ತಗೊಂಡು ಅದ್ರ ಮುಂದೆ ಯಾವುದೇ ಕೋರ್ಟಿಗೂ ಹೋಗಿ ಬರಲ್ಲ, ಆ ಕೇಸ್ಗಳು ಬಿದ್ದೋಗ್ತವೆ. ನಾವೇನೋ ಒಂದು ಈಗ ಮಾಡಕ್ ಹೋಗಿ ಅವಸರಕ್ಕೆ ಮಾಡಕ್ ಹೋಗಿ ಮಾಡೋದನ್ನ ಕಳ್ಕೊಬೇಕಾಗತ್ತೆ. ನಾವು ಗ್ರಾಮ ಸಭೆ ನೀವು ವಾರದಲ್ಲೋ 15 ದಿವಸ ಫಿಕ್ಸ್ ಮಾಡಿ ಎಲ್ಲರನ್ನೂ ಕೂರಿಸ್ಕೊಂಡು ಒಂದೊಂದೇ ಹೆಸರುಗಳನ್ನ ಓದ್ಕೊಂಡು ಹೋಗಿ ಅಲ್ಲೇ ಬರ್ಕಂತ ಹೋಗ್ಬಿಡು, ಬುಕ್ಕಲ್ಲೇ ಬರೆದು ಬಿಡ್ಬೇಕು. ಇವನಿಗೆ ಇಂಥ ಕಡೆ ಮನೆ ಇದೆ, ಇವನಿಗೆ ಮನೆ ಇಲ್ಲ, ಇವ್ರಿಗೆ ಕೊಡ್ಬೋದು, ಅಲ್ಲೇ ಫೈನಲ್ ಆಗ್ತಾ ಹೋಗ್ಬೇಕು ಒಂದೊಂದೇ ಹೆಸರುಗಳು. ಮುಚ್ಚುಮರ ಇಲ್ಲ ಇದರಲ್ಲಿ ಗೊಂದಲ ಇಲ್ಲ, ಮುಚ್ಚುಮರ ಇಲ್ಲ. ಏನು 3 ಎಕರೆ ಒಳಗೆ ಇದಾರಲ್ಲ ಅವ್ರದ್ದು ಫೈನಲ್ ಮಾಡ್ಬೇಕು. ಆಮೇಲೆ ಸೈಟ್ ಫಾರ್ಮೇಷನ್ ಮುಂದಿಂದು ಅವಾಗೇನಾಗುತ್ತೆ ಅಂತಂದರೆ ನೀವು ಅವ್ರಿಗೇನು ಪಟ್ಟಿ ಫೈನಲ್ ಆಗುತ್ತೋ ಅವ್ರಿಗೆ ಮನೆ ಒಲಿಸಿ ಜಾಗ ಎಲ್ಲ ಇದು ಮಾಡಿಸ್ಬಿಟ್ಟು ಸೈಟ್ ಫಾರ್ಮೇಷನ್ ಮಾಡಿಸ್ಬೇಕು. ಯಾವುದೇ ಒಂದು ನಿವೇಶನ ಮತ್ತೆ ವಸತಿ ಕೊಡಬೇಕು ಅಂತಂದ್ರೆ ನಮ್ದು ರಾಜೀವ್ ಗಾಂಧಿ ವೆಬ್ಸೈಟ್ ಇದೆ, ಅದರಲ್ಲಿ ಎಲ್ಲರದು ದಾಖಲಾಗಿರಬೇಕು, ಅಪ್ಲೋಡ್ ಆಗಿರಬೇಕು. ಅದೇ ಅದನ್ನ ಹೇಳ್ತೀನಿ. ಈಗ ಆನ್ಲೈನ್ ಮಾಡೋದಕ್ಕೆ ಪ್ರಾವಿಷನ್ ಕೊಟ್ಟರೆ ಈ ತಿಂಗಳಿಂದ 1ನೇ ತಾರೀಕಿಂದ ಕೊಟ್ಟಿದ್ದಾರೆ, ಈ 30 ತನಕ ಇದೆ. ಇವರು ನಮ್ಮ ಯಾರಿಗೆ ಕೊಟ್ಟಿದ್ದಾರೆ ಸೆಕ್ರೆಟರಿ ಕೊಟ್ಟಿದ್ದಾರೆ. ಅವರು ನಿಮ್ಮನೆ ಬಾಗಿಲುಗಳಿಗೆ ಬರ್ತಾರೆ, ಅಲ್ಲಿ GPS ಮಾಡ್ಬಿಟ್ಟು ಫೋಟೋ ಇದನ್ನ ಅಪ್ಲೋಡ್ ಮಾಡ್ತಾರೆ. ಅಧಿಕೃತ ಅದು ಬರಬೇಕು, ಲಿಸ್ಟ್ ಬರಬೇಕು. ಕಾನೂನಿದೆ, ನೀವು ಮೆಮೊ ಲೆಟರ್ ಕೊಟ್ಟಿದ್ದಾರೆ. ನಾನು CEO ಹತ್ರ ಮಾತಾಡ್ಬಿಟ್ಟು ಇದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ.